ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಆನಿಯನ್ ಪಕೋಡ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ನಾನು ಒಂದೇ ಆನಿಯನ್ ತೊಗೊಂಡಿದ್ದೀನಿ ಸ್ವಲ್ಪ ಮಾಡೋಕ್ಕೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ರೆಡ್ ಚಿಲ್ಲಿ, ಸಾಲ್ಟು, ಇಂಗು, ಅಕ್ಕಿ ಹಿಟ್ಟು ಮತ್ತು ಇದು ಕಡಲೆ ಹಿಟ್ಟು. ಇದಿಷ್ಟು ಬೇಕು. Hi guys, welcome to the channel. Today I am making onion pakoda. For that I need one onion. I have taken one onion, some curry leaf, some green chili, red chili powder, salt, asafoetida, rice flour and besan. This is chana dal flour. Okay, first I'll cut all these three, then mix all these three together, then add the ಆನಿಯನ್ ಟು ದ್ಯಾಟ್. ಫಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಕಟ್ ಮಾಡಿ ರೆಡಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡೋಣ. ನೀರು ಬೇಕಿದ್ದರೆ ಮಾತ್ರ ಆ್ಯಡ್ ಮಾಡಬೇಕು. ಓನ್ಲಿ ಇಫ್ ಯು ನೀಡ್ ವಾಟರ್ ವಿ ಹ್ಯಾವ್ ಟು ಆ್ಯಡ್, ಬಿಕಾಸ್ ವೆನ್ ಆನಿಯನ್ ಆ್ಯಂಡ್ ಸಾಲ್ಟ್ ಮಿಕ್ಸಸ್ ಆನಿಯನ್ ಲೀವ್ಸ್ ವಾಟರ್. ಆನಿಯನ್ನು ಮತ್ತು ಸಾಲ್ಟ್ ಮಿಕ್ಸ್ ಆದಾಗ ಆನಿಯನ್ನು ನೀರು ಬಿಟ್ಕೊಳ್ಳುತ್ತೆ. ಸೊ ನೋಡಿಬಿಟ್ಟು ಹಾಕ್ಕೋಬೇಕಾಗತ್ತೆ ನಾವು. ಸುಮ್ಮನೆ ಸಾಯಂಕಾಲ ಸ್ನ್ಯಾಕಿಗೆ ಅಂತ ಮಾಡ್ಕೋಬೋದು. ಸೊ ಅದಕ್ಕೆ ಸ್ವಲ್ಪನೇ ಕಲಿಸ್ತಾ ಇದ್ದೀನಿ ನಾನು. ಈವ್ನಿಂಗ್ ಟೈಮ್ ಸ್ನ್ಯಾಕು ಆ ಥರ ಎಲ್ಲ ಬೇಕು ಅಂದಾಗ ಸುಮ್ಮನೆ ಇಮಿಡಿಯೇಟಾಗಿ ಸ್ನ್ಯಾಕ್ ಮಾಡ್ಬೋದು. ಯೂಶ್ವಲಾಗಿ ನಾನು ಈ ಪೌಡರ್ನ ಮಾಡಿ ಇಟ್ಕೊಬಿಟ್ಟಿರ್ತೀನಿ 1 kg ಹಂಗೆ. ಯಾವಾಗ ಬೇಕೋ ಅವಾಗ 1 ಲೋಟ ಹಂಗೆ ತೊಗೊಳ್ಳೋದು, ಮಿಕ್ಸ್ ಮಾಡ್ಕೊಳ್ಳೋದು ಮಾಡೋದು. ಇವಾಗ ಅದು ಖಾಲಿ ಆಗಿದೆ, ಅದಕ್ಕೆ ಇವಾಗ ಡೈರೆಕ್ಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ದಿರ ಯೂಶ್ವಲಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ. ಅದನ್ನು ಯಾವಾಗ ಬೇಕೋ ಆವಾಗ ಆ್ಯಡ್ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ಏನಾರು ಬೇಕು ಅಂದರೆ ಕೆಲವುದಕ್ಕೆ ಓಮ್ ಕಾಳು ಬೇಕಾಗುತ್ತೆ, ಕೆಲವುದಕ್ಕೆ ಜೀರಿಗೆ ಬೇಕಾಗುತ್ತೆ, ಅವಾಗ ಮಾತ್ರ ಆ್ಯಡ್ ಮಾಡ್ತೀನಿ. ಬೇಸ್ ಅಂತ ಮಾಡಿ ಇಟ್ಕೊಳ್ಳೋದಕ್ಕೆ ನಾನು ಆ್ಯಡ್ ಮಾಡಲ್ಲ. ಇವಾಗ ಇದು ಮಿಕ್ಸ್ ಆಯಿತು. ಇವಾಗ ಆನಿಯನ್ನು ಮತ್ತು ಕರಿ ಲೀಫು ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಕೊಳ್ಳೋಣ. ಯೂಶ್ವಲಿ ಐ ಮಿಕ್ಸ್ ಆಲ್ ದಿಸ್ ಒನ್ ಆ್ಯಂಡ್ ಕೀಪ್ ಇಟ್ ಲೈಕ್ 1 pound 2 pounds like that. Then whenever I need, I'll just take 1 cup and then mix the like to do bhaji or pakoda something. I'll just take 1 cup of the flours and then mix with the vegetables and then fry it. Today that is over, that's why I'm mixing like this. Next time when I mix it and keep, I'll show you that. Now we'll cut the onions, green chili and curry leaves. Everything is been cut right now. ಇವಾಗೆಲ್ಲ ಕಟ್ ಮಾಡಿದಾಯಿತು. ಇವಾಗ ಏನು ಅಂತ ಹೇಳಿದ್ರೆ ಆನಿಯನ್ನೆಲ್ಲ ಸ್ವಲ್ಪ ಈ ಥರ ಬಿಡಿಸ್ಕೋಬೇಕು. we have to just remove all this one like this. We have to cut onion very thinly like this. ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು ಆನಿಯನ್ನ. ಆಮೇಲೆ ಇದನ್ನೆಲ್ಲ ಬಿಚ್ಕೊಂಡ್ರೆ ಈಸಿ. ಆಮೇಲೆ ನೀರನ್ನ ನಾವು ಫ್ರೈ ಮಾಡೋ ಹೊತ್ತಿಗೆ ಹಾಕ್ಕೊಳ್ಳೋಣ. ಇವಾಗ ಬೇಡ, ಫಸ್ಟೆಲ್ಲ ಮಿಕ್ಸ್ ಮಾಡಿಡೋಣ. ಅದೇ ನೀರು ಬಿಟ್ಕೊಳ್ಳುತ್ತೆ. ಎಷ್ಟು ಬಿಟ್ಕೊಂಡಿದೆ ಅಂತ ನೋಡ್ಕೊಬಿಟ್ಟು ಆಮೇಲೆ ಫ್ರೈ ಮಾಡೋ ಹೊತ್ತಿಗೆ ಅದನ್ನು ನೀರು ಎಕ್ಸ್ಟ್ರಾ ಏನು ಬೇಕೋ ಹಾಕ್ಕೋಬೋದು. ಯಾಕಂದ್ರೆ ನೀರು ಕಮ್ಮಿ ಇದ್ದಷ್ಟು ಯು ಗೆಟ್ ಅ ಕ್ರಿಸ್ಪಿನೆಸ್. ಸೊ ನೀವು ಎಷ್ಟು ಕಮ್ಮಿ ನೀರು ಹಾಕ್ತಿರೋ ಅಷ್ಟು ಅದಕ್ಕೆ ಕ್ರಿಸ್ಪಿನೆಸ್ ಬರುತ್ತೆ. ಆನಿಯನ್ದು ನೀರೇ ನಿಮಗೆ ಒಳ್ಳೆಯದು. ಮಾಡೋ ಹೊತ್ತಿಗೆ ಒಂದು ಸ್ವಲ್ಪ ಹಾಟ್ ಆಯಿಲ್ ಹಾಕೊಳ್ಳೋಣ. ವೆನ್ ವಿ ಆರ್ ಅಬೌಟ್ ಟು ಡೂ, ವಿ ವಿಲ್ ಜಸ್ಟ್ ಮಿಕ್ಸ್ ವೆರಿ ಲಿಟಲ್ ವಾಟರ್ ಓನ್ಲಿ ಇಫ್ ಇಟ್ಸ್ ನೀಡೆಡ್, ಬಿಕಾಸ್ ಆನಿಯನ್ ಲೀವ್ಸ್ ವಾಟರ್ ಆ್ಯಂಡ್ less water is always good for the pakoda, because the onions water is very good for crispiness, and the extra water it will make it like a little bit softer. And while doing, we'll add hot oil also little bit.
ಸೊ ಲೈಕ್ ದಿಸ್. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡೋಣ. ಆಯ್ತೆಲ್ಲ ಬಿಚ್ಚಿದ್ದು. ಈ ಥರನೇ ಸ್ವಲ್ಪ ಹೊತ್ತು ಬಿಡೋಣ. ವಿಲ್ ಜಸ್ಟ್ ಲೀವ್ ದಿಸ್ ಒನ್ ಫಾರ್ ಹಾಫ್ ಆನ್ ಅವರ್ ಟು 45 minutes. ಲೆಟ್ ಇಟ್ ಲೀವ್ ದ ವಾಟರ್. ಇನ್ ಕೇಸ್ ಇಫ್ ಇಟ್ ಡಸ್ ನಾಟ್ ಲೀವ್ ದ ವಾಟರ್, ಯು ಕ್ಯಾನ್ ಆ್ಯಡ್ ಎಕ್ಸ್ಟ್ರಾ ವಾಟರ್ ಫ್ರಮ್ ಔಟ್ಸೈಡ್. ನೀರು ಬಿಟ್ಟಿಲ್ಲ ಅಂದರೆ ಬೇರೆ ಎಕ್ಸ್ಟ್ರಾ ವಾಟರ್ ತೊಗೊಂಡು ಹಾಕ್ಬೋದು. ನೀರು ಬಿಟ್ಟಿದ್ರೆ ಗುಡ್ಡು. ಮಾಡೋ ಹೊತ್ತಿಗೆ ಹಾಕ್ಕೊಡೋಣ. ಇವಾಗ ನಾನು ಮಾಡ್ತಿಲ್ಲ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ. ಇಫ್ ಯು ಡೋಂಟ್ ವಾಂಟ್ ಟು ಗೆಟ್ ವಾಟರ್ ಇನ್ ಯುವರ್ ರೈಸ್ ವೈಲ್ ಕಟ್ಟಿಂಗ್ ಆನಿಯನ್, ಯು ಹ್ಯಾವ್ ಟು ಕೀಪ್ 20-30 minutes before cutting the onion in a refrigerator fridge, so that it will not leave water. Otherwise you can wash it and keep also. ಸಿಪ್ಪೆಲ್ಲ ತೆಗೆದ್ಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಅರ್ಧ ಕಟ್ ಮಾಡಿ ನೀರಲ್ಲಿ ತೊಳೆದು ಇಟ್ಟರೂ ನಮಗೆ ಕಣ್ಣಲ್ಲಿ ನೀರು ಬರಲ್ಲ. ಇಲ್ಲ ಕಟ್ ಮಾಡೋಕ್ಕೆ ಅರ್ಧ ಗಂಟೆ ಮುಂಚೆ ನಿಮಗೆ ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಫ್ರಿಜ್ಜಲ್ಲಿ ಇಡಬೇಕು. ನೀವು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಅದು ನೀವು ಕಟ್ ಮಾಡಿದಾಗ ನೀರು ಬರಲ್ಲ. ಅದೊಂದು ಟಿಪ್ಪು. ಆನಿಯನ್ ಕಣ್ಣಲ್ಲಿ ನೀರು ಬರಬಾರ್ದು ಅನ್ನೋದಕ್ಕೆ ಕಟ್ ಮಾಡೋ ಹೊತ್ತಿಗೆ. ಸೊ ಇವಾಗ ಇದನ್ನು ಇಡೋಣ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಯುವರ್ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮಾತ್ರ ನೀರು ಬಿಟ್ಕೊಂಡಿದೆ. ಇವಾಗ ನೀರು ಹಾಕ್ತೀನಿ. ಎಣ್ಣೆನ ನಾನು ಆಗಲೇ ಇಟ್ಟಿದ್ದೀನಿ. ಐ ಹ್ಯಾವ್ ಆಲ್ರೆಡಿ ಕೆಪ್ ದ ಆಯಿಲ್ ಆನ್ ದ ಸ್ಟವ್. ಇಟ್ಸ್ ಆಲ್ರೆಡಿ ಬಾಯ್ಲಿಂಗ್. ಐ ವಿಲ್ ಬಿ ಆ್ಯಡಿಂಗ್ ವಾಟರ್ ಹಿಯರ್. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ವೆಟ್ಟಿತ್ತು. ವಿ ಹ್ಯಾವ್ ಟು ಆ್ಯಡ್ ವೆರಿ ಲಿಟಲ್ ವಾಟರ್ ಆ್ಯಂಡ್ ಮಿಕ್ಸ್ ಇಟ್ ಪ್ರಾಪರ್ಲಿ. ದಿಸ್ ಇಸ್ ಎನಫ್. ಇಷ್ಟು ಸಾಕು. ಸ್ವಲ್ಪನೇ ಬಿಟ್ಕೊತಾ ಹೋಗ್ಬೋದು ನಾವು ಎಣ್ಣೆಗೀಗ. ಟು ಚೆಕ್ ದ ಆಯಿಲ್ ವಿ ಹ್ಯಾವ್ ಟು ಡ್ರಾಪ್ ಲೈಕ್ ದಿಸ್. ವೆನ್ ಇಟ್ ಕಮ್ಸ್ ಅಪ್ ದ ಆಯಿಲ್ ಈಸ್ ಹೀಟ್. ಅದೇ ಈ ಥರ ಡ್ರಾಪ್ ಮಾಡಿದಾಗ ಅದು ಮೇಲೆ ಬಂದರೆ ಆವಾಗ ಎಣ್ಣೆ ಬಿಸಿಯಾಗಿದೆ ಅಂತ. ಈಗ ಸ್ವಲ್ಪನೇ ಬಿಡೋಣ. ಇವಾಗ ಲೋ ಹೀಟಲ್ಲಿ ಇಡೋಣ ನಾವು. ಹೈ ಹೀಟ್ ಬೇಡ, ಲೋಗೆ ಕುಕ್ ಆಗಲಿ. ಸೊ ವಿ ಹ್ಯಾವ್ ಟು ಕೀಪ್ ದಿಸ್ ಇನ್ ಅ ಲೋ ಹೀಟ್. ದೆನ್ ವಿಲ್ ಮಿಕ್ಸ್ ಇಟ್ ಅಪ್. ಟರ್ನ್ ಇನ್ ದಿಸ್ ಒನ್. ಇದ್ರ ಜೊತೆಯಲ್ಲಿ ತಿರುಗಿಸೋಣ ನಾವು. ಈಗ ಈ ಥರ ಮಾಡೋಣ. ಇವಾಗ ಸ್ವಲ್ಪ ಬಿಸಿ ಮಾಡ್ಕೋಬೋದು. ಒಂದು ಲೋ ಆಗಿದೆ.
ಇಟ್ಸ್ ಡನ್ ರೈಟ್ ನೌ. ವಿ ಕ್ಯಾನ್ ಟೇಕ್ ಇಟ್ ಔಟ್. ಇವಾಗ ಆಗಿದೆ, ತೆಗೆದುಬಿಡ್ಬೋದು. ಒಂದು ಈರುಳ್ಳಿಗೆ ಇಷ್ಟ ಆಗಿದೆ. ನೀವು ಹಿಂಗೆ ಮಾಡ್ಕೊಂಡು ತಿನ್ಬೋದು, ಈಸಿ. ಸೊ ಯಾವಾಗಲೂ ಬೇಕು ಸ್ನ್ಯಾಕು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಮಾಡ್ಕೊಬೋದು. ಅದರಲ್ಲೂ ಮುಂಚೆನೇ ಮಿಕ್ಸ್ಚರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಬಿಟ್ಟಿದ್ರೆ ಇಮಿಡಿಯೇಟಾಗಿ ಒಂದು ಆನಿಯನ್ನು, ಸ್ವಲ್ಪ ಇದು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ ಥರ ಇದು ಗ್ರೀನ್ ಚಿಲ್ಲಿ ಆ ಥರ ಕಟ್ ಮಾಡ್ಕೊಬಿಟ್ಟು ಇಮಿಡಿಯೇಟಾಗಿ ಮಾಡ್ಕೊಬೋದು. ಎಂಜಾಯ್.